ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ನೆಲಮಂಗಲದಲ್ಲಿ ಒಂದು ಸುದ್ದಿಯನ್ನ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಆ ಸುದ್ದಿ ಈಗ ಇಂಪ್ಯಾಕ್ಟ್ ಆಗಿದೆ. ಬೆಳ್ಳಂಬೆಳಗ್ಗೆನೆ ಬಾರ್ ತೆರೆದು ಅಬಕಾರಿ ಉಲ್ಲಂಘನೆ ಮಾಡಲಾಗಿತ್ತು. ಅಬಕಾರಿ ರೂಲ್ಸ್ ಗಳನ್ನ ಉಲ್ಲಂಘನೆ ಮಾಡಿದ್ರು. ಬೆಳಗ್ಗೆ ಮೆಡಿಕಲ್ ಶಾಪ್ ಓಪನ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಈ ಬಾರ್ಗಳು ಓಪನ್ ಆಗ್ತಾ ಇತ್ತು. ಬೆಳಗ್ಗೆ 9 ಗಂಟೆಗೆ ಬಿತ್ತರಿಸಿದಂತ ಸುದ್ದಿ, ಆ ಸುದ್ದಿಯ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರು ಉತ್ತರ ತಾಲೂಕು ಹಾಗೂ ನೆಲಮಂಗಲ ಭಾಗದ ಬಾರ್ಗಳಲ್ಲಿ ಕಳ್ಳಾಟ ಆಡ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಅಬಕಾರಿ ಇಲಾಖೆ ಸಿಬ್ಬಂದಿ ಈಗ ಎಚ್ಚೆತ್ತುಕೊಂಡಿದ್ದಾರೆ. ತೆರೆದಿದ್ದ ಬಾರ್ಗಳನ್ನ ಮುಚ್ಚಿಸಿ ಕೇಸ್ ಜೊತೆಗೆ ದಂಡವನ್ನು ಹಾಕಿದ್ದಾರೆ. ದಿನನಿತ್ಯ ಬೆಳಗ್ಗೆ 5 ಗಂಟೆಯಿಂದಾನೇ ನಗರ ಹಳ್ಳಿ ಪ್ರದೇಶದಲ್ಲಿ ಅಕ್ರಮ ದಂಧೆ ಮಾಡ್ತಿದ್ರು, ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ರು. ಈ ಅಕ್ರಮ ಮದ್ಯ ಮಾರಾಟದಲ್ಲೇ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಿದ್ರು. MRP ದರಕ್ಕಿಂತ ಹೆಚ್ಚಿನ ಬೆಲೆಗೆ ಅಕ್ರಮ ಮದ್ಯ ಮಾರಾಟ ಮಾಡಲಾಗ್ತಾ ಇತ್ತು. ಮನಸೋ ಇಚ್ಛೆ ಹೆಚ್ಚಿನ ಮೊತ್ತಕ್ಕೆ ಈ ರೀತಿಯಾಗಿ ಮದ್ಯ ಮಾರಾಟ ಮಾಡ್ತಿದ್ರು. ಇದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಬಸವನಹಳ್ಳಿಯ ರಂಗನಾಥ ಬಾರ್, ಸೊಂಡೆಕೊಪ್ಪ ರಸ್ತೆಯ ಪುನೀತ್ ಬಾರ್, ಓಬನಾಯಕನಹಳ್ಳಿ ಗ್ರಾಮದ ಚಿಲ್ಲರೆ ಅಂಗಡಿಯಲ್ಲೂ ಕೂಡ ಬೆಳಗ್ಗೆನೆ ಈ ರೀತಿಯಾಗಿ ಮದ್ಯ ಮಾರಾಟ ಮಾಡುವಂತ ದೃಶ್ಯಗಳು ಕಂಡುಬಂದಿದ್ವು. ಇದಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಸ್ತಾರವಾದ ವರದಿ ಯಾವಾಗ ಪ್ರಕಟ ಆಯಿತೋ ಆಗ ಅಬಕಾರಿ ಇಲಾಖೆಯ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ಆ ಬಾರ್ಗಳನ್ನ ಸದ್ಯಕ್ಕೆ ಕ್ಲೋಸ್ ಮಾಡಿಸಿದ್ದಾರೆ, ಜೊತೆಗೆ ದಂಡವನ್ನು ಕೂಡ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ಇಂಪ್ಯಾಕ್ಟ್. ಅಕ್ರಮ ಮದ್ಯ ಮಾರಾಟ ತಡೆಯುವ ಇಲಾಖೆ ಸಿಬ್ಬಂದಿ ಕಣ್ಮುಚ್ಚಿ ಕೂತಿದ್ದಾರಾ ಹಾಗಾದ್ರೆ?